ಮಂಗಳೂರು ನಗರದ ಪ್ರತಿಷ್ಠಿತ ಸಂತ ಅಲೋಷಿಯಸ್ ಪ್ರೌಢಶಾಲೆಯ 1983ರ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಶಾಲೆ ತೊರೆದು 43 ವರ್ಷಗಳ ಬಳಿಕ ತಮ್ಮ ಮಾತೃ ಸಂಸ್ಥೆಗೆ ಮರಳಿದ್ದು 65 ಲಕ್ಷದ ಆರಂಭಿಕ ನಿಧಿಯೊಂದಿಗೆ ಸ್ವಾವಲಂಬಿ ಶಾಶ್ವತ ವಿದ್ಯಾರ್ಥಿ ವೇತನ ನಿಧಿಯನ್ನು ಸ್ಥಾಪಿಸಿದ್ದಾರೆ. ಪರಿಕಲ್ಪನೆ ಮತ್ತು ವಿನ್ಯಾಸ ಎರಡರಲ್ಲೂ ಈ ರೀತಿಯ ತರಗತಿ ಆಧಾರಿತ ಶಾಶ್ವತ ವಿದ್ಯಾರ್ಥಿ ವೇತನ ನಿಧಿಯು ಸಂಸ್ಥೆಯ 146 ವರ್ಷಗಳ ಇತಿಹಾಸದಲ್ಲೇ ಮೊದಲನೆಯದು ಎಂದು ನಂಬಲಾಗಿದೆ. ಶೈಕ್ಷಣಿಕವಾಗಿ ಅತ್ಯುತ್ತಮ ಸಾಧನೆ ಮಾಡುವ ವಿದ್ಯಾರ್ಥಿಗಳನ್ನು ಗುರುತಿಸುವುದರ ಜೊತೆಗೆ ಸಂತ ಅಲೋಷಿಯಸ್ ಸಂಸ್ಥೆಯ ಮೌಲ್ಯಗಳಾದ ಶ್ರೇಷ್ಠತೆ ಮತ್ತು ಸೇವಾ ಮನೋಭಾವವನ್ನು ಉತ್ತೇಜಿಸುವ ಉದ್ದೇಶವನ್ನು ಈ ನಿಧಿ ಹೊಂದಿದೆ. ರೂಢಿಯಲ್ಲಿರುವ ವಿದ್ಯಾರ್ಥಿ ವೇತನ ಯೋಜನೆಗಳಿಗಿಂತ ಭಿನ್ನವಾಗಿ ಕಾಲಕ್ರಮೇಣ ಬೆಳೆಯುವಂತೆ ಹಾಗೂ ಮುಂದಿನ ವರ್ಷಗಳಲ್ಲಿ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿ ವೇತನ ನೀಡುವಂತೆ ಈ ನಿಧಿಯನ್ನ ವೃತ್ತಿಪರವಾಗಿ ವಿನ್ಯಾಸಗೊಳಿಸಲಾಗಿದೆ. ಸಂತ ಅಲೋಷಿಯಸ್ 1983ರ 10ನೇ ತರಗತಿಯ ವಿದ್ಯಾರ್ಥಿ ವೇತನದ ಮೊದಲ ಪ್ರಶಸ್ತಿ ಪ್ರದಾನ ಸಮಾರಂಭವು ಯುವ ಜನತೆ ಮತ್ತು ವಿದ್ಯಾರ್ಥಿಗಳ ಪೋಷಕ ಸಂತ ಅಲೋಷಿಯಸ್ ಗೊನ್ಸಾಗ ಅವರ ವಾರ್ಷಿಕ ಹಬ್ಬದ ಅಂಗವಾಗಿ ಜೂನ್ 20ರಂದು ನಡೆದಿದೆ. ಅಶ್ವಿನಿ ಶೆಟ್ಟಿಗಾರ್, ಎಂಎ ಅಬ್ದುಲ್ ಅಜಾಜ್ ಶಯಾನ್ ಹಾಗೂ ಶೆರೋನ್ ಡಿಕೋಸ್ಟಾ ಅವರಿಗೆ ವಿದ್ಯಾರ್ಥಿ ವೇತನವನ್ನು ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಹಾಜರಾಗಲು ಸಾಧ್ಯವಾಗದ 4ನೇ ವಿದ್ಯಾರ್ಥಿ ಸ್ನಿಥಿಕ್ ಚೂರಿಯಾ ಅವರಿಗೆ ಜುಲೈ 7ರಂದು ಮುಖ್ಯೋಪಾಧ್ಯಾಯರ ಕಚೇರಿಯಲ್ಲಿ ವಿದ್ಯಾರ್ಥಿ ವೇತನವನ್ನು ವಿಶೇಷವಾಗಿ ವಿತರಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಪ್ರೌಢಶಾಲೆಯ ಮಾಜಿ ಸಹ ಮುಖ್ಯೋಪಾಧ್ಯಾಯ ಶಂಭು ಶೆಟ್ಟಿ ಹಾಗೂ ಪ್ರಾಥಮಿಕ ಶಾಲೆಯ ಮಾಜಿ ಶಿಕ್ಷಕಿಯರಾದ ಲಿಡ್ವಿನ್ ಡಿಸೋಜಾ ಮತ್ತು ಸೆಲಿನ್ ರೇಗೋ ಅವರನ್ನ 1983ರ ಬ್ಯಾಚ್ನ ವಿದ್ಯಾರ್ಥಿಗಳ ಬದುಕಿನ ಮೇಲೆ ಬೀರಿದ ಅವರ ಅಮೂಲ್ಯ ಪ್ರಭಾವಕ್ಕಾಗಿ ಸನ್ಮಾನಿಸಲಾಯಿತು. ಮುಖ್ಯೋಪಾಧ್ಯಾಯ ಫಾದರ್ ಜಾನ್ಸನ್ ಪಿಂಟೋ ಮತ್ತು ಸಹ ಮುಖ್ಯೋಪಾಧ್ಯಾಯ ಲಾನ್ಸಿ ಡಿಸೋಜಾ ಉಪಸ್ಥಿತರಿದ್ದರು. 1983ರ ಬ್ಯಾಚ್ನ ವಿದ್ಯಾರ್ಥಿಗಳ ಪರವಾಗಿ ಅನಿಲ್ ಪಿಂಟೋ, ಡಾ ರೋಹನ್ ಮಸ್ಕರೇನಸ್, ಪಿ ಸುಧೀರ್ ಹಾಗೂ ಮಹೇಶ್ ನಾಯ್ಕ್ ಪ್ರತಿನಿಧಿಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ಶಂಭು ಶೆಟ್ಟಿ, ಬೀಜ ಬಿತ್ತುವುದು ಸುಲಭ, ಅದನ್ನು ಪೋಷಿಸಿ ಬೆಳೆಸುವುದೇ ನಿಜವಾದ ಸವಾಲು ಎಂದು ಹೇಳಿದರು. ಈ ಯೋಜನೆಯನ್ನು ಮುಂದುವರೆಸಿ ಸಂಸ್ಥೆಯ ಪರಂಪರೆಯನ್ನು ಬಲಪಡಿಸುವಂತೆ ಅವರು ಯುವ ಪೀಳಿಗೆಗೆ ಕರೆಯನ್ನ ನೀಡಿದರು. ಸಂತ ಅಲೋಷಿಯಸ್ ಗೊನ್ಸಾಗ ಅವರು ನಿಸ್ವಾರ್ಥ ಸೇವೆಯ ಪ್ರತೀಕವಾಗಿದ್ದರು ಮತ್ತು ವಿದ್ಯಾರ್ಥಿ ವೇತನವು ಸಮಾಜಕ್ಕೆ ಸೇವೆ ಸಲ್ಲಿಸುವ ಅವರ ಸಂದೇಶವನ್ನ ಪ್ರತಿಬಿಂಬಿಸುತ್ತೆ ಎಂದು ಫಾದರ್ ಜಾನ್ಸನ್ ಪಿಂಟೋ ಹೇಳಿದ್ದಾರೆ. 1979ರ ವಿದ್ಯಾರ್ಥಿಗಳು ಒಟ್ಟಾಗಿ ಯಾವುದೋ ಒಂದು ಉದ್ದೇಶವನ್ನು ಇರಿಸಿಕೊಂಡು ಈ ಒಂದು ಕೂಟವನ್ನು ಏರ್ಪಡಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಅದರಲ್ಲಿಯೂ ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ನೆರವನ್ನು ನೀಡಿ ಅವರ ವಿದ್ಯಾರ್ಥಿ ಕಡಿಮೆ ಪಕ್ಷ ದ್ವಿತೀಯ ತರಗತಿಯ PUC-ವರೆಗೆ ಮುಂದುವರಿಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಸಿದ್ಧರಾಗಿದ್ದಾರೆ, ಅದಕ್ಕೆ ಪಣ ತೊಟ್ಟಿದ್ದಾರೆ. ಆದರೆ ನೆಟ್ಟ ಬೀಜ ಅಲ್ಲಿಯೇ ಕೊಳೆದು ಹೋಗಬಾರದು, ಅದು ಬೆಳೀತಾ ಇರಬೇಕು. ಬೀಜ ಬಿತ್ತುವುದು ಸುಲಭ, ಬೀಜ ಬೆಳೆಸುವುದು ಕಷ್ಟ, ಅದನ್ನು ಉಳಿಸುವುದು ಮತ್ತಷ್ಟು ಕಷ್ಟ. ಇದು ಈಗಿನ ನಿಮ್ಮಂತಹ ವಿದ್ಯಾರ್ಥಿಗಳ ಜವಾಬ್ದಾರಿ. After going into this institution 33 years ago, 1983, 33 years ago, they are still remembering that and desiring to serve the poorest of the poor. And that's why they have come together. It is nobody has told them, but they themselves have come together. And here today we have only 3 of them, but there I think more than 100 of them coming together. 70 of them have come together, but they are in touch with all the others also, and they have already raised more than 60 lakhs rupees, and they have this year chosen 4 students